ಮನೇಲಿ ಮಾಡ್ತಾ ಇರೋರಿಗೆ ಇದನ್ನು ತೆಗಿತಾ ಇರೋದು. ಮನೇಲಿ ಮಾಡ್ತಿರೋರು ಒಂದು 10 ನಿಮಿಷ ವಾರ್ಮಪ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಈ ಆಸನಗಳನ್ನು ಮಾಡಿ. ಸುಲಭವಾಗಿ ಇರೋವಂಥದ್ದನ್ನೇ ಮಾಡ್ತಾ ಇರೋದು ಇವರು. ಅದನ್ನೇ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಮನೇಲಿ ಸುಲಭವಾಗಿ ಮಾಡಿ. ಈಗ ಬಲಪಾದ ಬಲಕ್ಕೆ ತಿರುಗಿಸ್ಕೊಳ್ಳಿ. ವೀರಭದ್ರಾಸನ 2 ಅಂತ ಇದ್ರ ಹೆಸರು. ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಕಾಲುಗಳು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ 3 ಅಡಿ 3.5 ಅಡಿ ಉದ್ದ ಇರೋರು 4 ಅಡಿನೂ ಇಟ್ಕೋಬೋದು ಅಂತರ. ಈಗ ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನ ಬಲಗಾಲನ್ನು ಮಡಿಸಿ. ಬಲ ಮಂಡಿಯನ್ನು ಎಲ್ ಶೇಪ್ ಬರುವಷ್ಟು ಮಡಿಸಿ. ಅಂದರೆ ಜಾಸ್ತಿ ಬಲಕ್ಕೆ ವಾಲಬಾರ್ದು. ನಿಮ್ಮ ಶರೀರ ಸ್ವಲ್ಪ ಎಡಕ್ಕೆ ತಗೊಳ್ಳಿ. ಎಲ್ಲರೂ ಭುಜಗಳ ಹಿಂದಕ್ಕೆ ತಗೊಳ್ಳಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಈಗ ಎಡಗೈಯನ್ನು ಎಡಕ್ಕೆ ಸ್ಟ್ರೆಚ್ ಮಾಡಿ. ಮೊದಲು ಎಡಗೈ ಎಡಕ್ಕೆ ಸ್ಟ್ರೆಚ್ ಮಾಡ್ತಾ ಮಂಡಿಗಳಿನ್ನೂ ಸ್ವಲ್ಪ ಮಡಿಸ್ಕೊಳ್ಳಿ. ಈಗ ಬಲಗೈಯನ್ನು ಬಲಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಕುತ್ತಿಗೆ ಬಲಕ್ಕೆ ಟರ್ನ್ ಮಾಡಿ. ಬಲಗೈ ಜಾಸ್ತಿ ಬಲಕ್ಕೆ ಎಳಿತಾ ಇರುವಾಗ ವೆಯ್ಟ್ ಸ್ವಲ್ಪ ಬಲಕ್ಕೆ ಹೋಗುತ್ತೆ. ಎಡಗೈಯನ್ನು ಜಾಸ್ತಿ ಎಡಕ್ಕೆ ಎಳ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಈಗ ನಿಧಾನ ಕೈಯನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಬಲಪಾದ ಒಳಗೆ ತಗೊಳ್ಳಿ. ಕಾಲು ನೇರ ಮಾಡ್ಕೊಳ್ಳಿ. ಎಡಪಾದ ಎಡಕ್ಕೆ ತಿರುಗಿಸ್ಕೊಳ್ಳಿ. ಎಡಪಾದ ಎಡಕ್ಕೆ ತಿರುಗಿಸ್ಕೊಂಡು ಈಗ ನಿಧಾನ ಎಡ ಮಂಡಿಯನ್ನು ಮಡಿಸಿ. ಮಂಡಿ ಆ್ಯಂಕಲಿಂದ ಮುಂದಕ್ಕೆ ಹೋಗಬಾರ್ದು, ಅಷ್ಟು ದೂರ ಇರಬೇಕು ಕಾಲುಗಳು. ನಿಮ್ಮ ಕಾಲಿನ ಮಣಿಕಟ್ಟು ಮಂಡಿಗಳು ಒಂದೇ ಲೈನಲ್ಲಿ ಇರಬೇಕು. ಈಗ ಬಲಗೈಯನ್ನು ಬಲಕ್ಕೆ ಸ್ಟ್ರೆಚ್ ಮಾಡಿ. ಬಲಗೈ ಜಾಸ್ತಿ ಎಳ್ಕೊಳ್ಳಿ. ಬಲಕ್ಕೆ ಮಂಡಿಗಳನ್ನು ಮಡಿಸ್ಕೊಳ್ಳಿ. ಈಗ ಎಡಗೈ ಸ್ವಲ್ಪ ಎಳ್ಕೊಳ್ಳಿ. ಕುತ್ತಿಗೆ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಮಾಡೋಕ್ಕಾಗದೇ ಇರೋರು ಗೋಡೆ ಸಪೋರ್ಟ್ ತೊಗೊಂಡು ಮಾಡಿ. ಕಿಟಕಿ ಕಂಬಿಗಳು ಹಿಡ್ಕೊಳ್ಳಿ, ಗೋಡೆಗೆ ಒರಗಿ. ಯಾರಿಗೆ ಸೆಂಟ್ರಲ್ ಮಾಡೋಕ್ಕಾಗಲ್ಲ ಅವರು ಕಿಟಕಿ ಹತ್ತಿರ ಗೋಡೆ ಹತ್ತಿರ ಸಪೋರ್ಟ್ ತೊಗೊಂಡು ಮಾಡಿ. ಕಂಬಿ ಹಿಡ್ಕೊಳ್ಳಿ. ಬಲಗೈಯಿಂದ ಬಲಗಡೆ ಕಂಬಿ ಹಿಡ್ಕೊಂಡು ಮಾಡಿ. ನೀವು ಈ ಕಡೆ ಕಂಬಿ ಹಿಡ್ಕೊಳ್ಳಿ. ಪಾದ ಒಳಕ್ಕೆ ಕಾಲು ಹತ್ತಿರ ತಗೊಳ್ಳಿ. ರಿಲ್ಯಾಕ್ಸ್. ಕೈಗಳನ್ನು ಕೆಳಗೆ ಬಿಡಿ. ಮುಖ ಶಾಂತವಾಗಿರಲಿ. ರಿಲ್ಯಾಕ್ಸ್ ಮಾಡಿ. ಈಗ ಪ್ರಸಾರಿತ ಪಾದೋತ್ಥಾನಾಸನ ಮಾಡೋಣ. ಪಾದಗಳು ಸೇರಿಸಿ ನಿಂತ್ಕೊಳ್ಳಿ ಎಲ್ಲರೂ. ಈಗ ಕಾಲುಗಳನ್ನು ದೂರ ಮಾಡಿ. 3.5 ಅಡಿ ಅಂತರ ದೂರ ಇರಬೇಕು ಕಾಲುಗಳು. 3.5 ಅಡಿ 4 ಅಡಿ. ಪಾದದ ಬೆರಳನ್ನು ಒಳಗೆ ಟರ್ನ್ ಮಾಡ್ಕೊಳ್ಳಿ. ಈಗ ಮೊಣಕೈಗಳನ್ನು ಲಾಕ್ ಮಾಡ್ಕೊಳ್ಳಿ ಹಿಂದಕ್ಕೆ. ಬೆನ್ನಿನ ಹಿಂಭಾಗಕ್ಕೆ ಲಾಕ್ ಮಾಡ್ಕೊಳ್ಳಿ ಮೊಣಕೈಗಳು. ನೀವು ಕೈಯನ್ನು ಕಟ್ಟೆ ಮೇಲೆ ಇಟ್ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಇನ್ಹೇಲ್ ಮಾಡಿ. ಎಕ್ಸೇಲ್ ನಿಧಾನ ಉಸಿರು ತೊಗೊಂಡು ಉಸಿರು ಬಿಡ್ತಾ ಮುಂದಕ್ಕೆ ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಗಿಸ್ತಾ ಮುಂದಕ್ಕೆ ಹೋಗಿ. ತಲೆ ಒಳಗೆ ತಗೊಳ್ಳಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ನಿಮ್ಮ ಹಿಮ್ಮಡಿ ಪೃಷ್ಠದ ಭಾಗ ಒಂದು ಲೈನಲ್ಲಿ ಇರಬೇಕು. ಹೀಲ್ ಬಟಕ್ಸ್ ಒಂದು ಲೈನಲ್ಲಿ ಇರೋಷ್ಟು ಮುಂದಕ್ಕೆ ವೆಯ್ಟ್ ತಗೊಳ್ಳಿ. ಪಾದದ ಎಲ್ಲ ಬೆರಳನ್ನು ಒತ್ತಿ. ಪಾದದ ಹೊರಂಚನ್ನು ಒತ್ತಿ. ಎಷ್ಟು ಚೆನ್ನಾಗಿ ಪಾದದ ಹೊರಂಚು ಔಟ್ ಎಡ್ಜಸ್ ಒತ್ತುತ್ತೀರೋ ಅಷ್ಟು ಚೆನ್ನಾಗಿ ಕಾಲುಗಳು ನೇರ ಆಗುತ್ತೆ. ಮೊಣಕೈಗಳನ್ನು ಪೂರ್ತಿ ಲಾಕ್ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಕೈಗಳನ್ನು ನೆಲದ ಮೇಲೆ ಇಡಿ. ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಈಗ ಕೈಯನ್ನು ಸ್ವಲ್ಪ ಒಳಗೆ ತಗೊಳ್ಳಿ. ಪಾದದ ಲೈನಲ್ಲಿ ನಿಮ್ಮ ಕೈ ರಿಸ್ಟ್ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ತುಂಬ ಒಳಗೆ ತಗೋಬೇಡಿ. ಭುಜ ಎಷ್ಟಾಗ್ಲಿದೆ ಅಷ್ಟಾಗ್ಲ ಕೈ ಇಟ್ಕೊಳ್ಳಿ. ತಲೆ ಎತ್ತಿ ಒಂದ್ಸಲ ಎಲ್ಲರೂ. ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಸಿ. ಈಗ ನಿಧಾನ ಕೈಗಳನ್ನು ಮಡಿಸ್ತಾ ತಲೆ ಒಳಗೆ ತಗೊಳ್ಳಿ. ಕೈ ಅಗ್ಲ ಆಗಬಾರ್ದು ಮೊಣಕೈಗಳು. ಶೋಲ್ಡ್ರ್ ಲೈನಲ್ಲೇ ಕೆಳಗಿಳಿಸ್ತಾ ಬನ್ನಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ಕೈ ಬೆರಳು ಒಳಗೆ ತಿರುಗಿಸ್ಕೋಬೇಡಿ. ಕೈ ಬೆರಳು ನೇರ ಇರಲಿ. ಕೈ ಮುಂದೆ ತಗೊಳ್ಳಿ. ಕಾಲು ಹತ್ತಿರ ಇಟ್ಕೊಳ್ಳಿ. ಕಾಲು ಫೀಟ್ ಅಪಾರ್ಟ್ ಇಟ್ಕೊಂಡು ನಿಧಾನ ಕೈಗಳ ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ರಿಲ್ಯಾಕ್ಸ್.
ಕಾಲು ಸ್ವಲ್ಪ ಅಗಲನೇ ಇರಲಿ. ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಿ. ಕಾಲು ನೇರ ಇಟ್ಟು ಕೂತ್ಕೊಳ್ಳಿ. ಸಮತಲ ಸ್ಥಿತಿನಲ್ಲಿ ಕೂತ್ಕೊಂಡು ಈಗ ಉಪವಿಷ್ಟ ಕೋನಾಸನ ಮಾಡೋಣ. ಕಾಲುಗಳ ನಿಧಾನ ದೂರ ಮಾಡ್ಕೊಳ್ಳಿ. ಹಿಮ್ಮಡಿಗಳನ್ನು ಸ್ಟ್ರೆಚ್ ಮಾಡಿ. ಕೈ ನೆಲದ ಮೇಲೆ ಇರಲಿ. ಹಿಂದೆ ಹಿಪ್ಸ್ ಹತ್ರ ಇಟ್ಕೊಳ್ಳಿ. ಬೆನ್ನಿನ ಭಾಗ ನೇರ ಇರಲಿ. ಶೋಲ್ಡ್ರಿಂದ ತಗೊಳ್ಳಿ. ಮಂಡಿ ಹಿಂಭಾಗ ನಿಧಾನ ನೆಲದ ಕಡೆಗೆ ಇಳಿಸ್ತಾ ಬನ್ನಿ. ಈಗ ಎರಡೂ ಕಡೆಗೆ ಸ್ಟ್ರೆಚ್ ಮಾಡೋಣ ಕೈಗಳು. ಈಗ ಬಲಕ್ಕೆ ತಗೊಳ್ಳಿ. ಎರಡೂ ಕೈಗಳನ್ನು ಬಲ ಹಿಮ್ಮಡಿ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ತೊಡೆಯ ಭಾಗದಿಂದ ಎಳಿತಾ ಬನ್ನಿ. ಮತ್ತೆ ಎಡಕ್ಕೆ ತಗೊಳ್ಳಿ. ಮಾಡಿ ಎರಡೂ ಕಡೆಗೆ ಹಾಗೆ ಮಾಡಿ. ಎಡಕ್ಕೆ ಮಾಡಿ. ಈಗ ಮತ್ತೆ ಮೇಲಕ್ಕೆ ಬನ್ನಿ. ಬಲಕ್ಕೆ ತಗೊಳ್ಳಿ. ಸ್ವಲ್ಪ ಫ್ರೀ ಆಗಲಿ ಅಂತ ಬೆನ್ನಿನ ಭಾಗ ಇಕ್ಸಿ ಹಿಮ್ಮಡಿ ಕಡೆಗೆ ಎಳ್ಕೊಳ್ಳಿ. ಮಾಡಿ. ಬ್ರೀದೀನ್ ಬಲಕ್ಕೆ, ಬ್ರೀದ್ ಔಟ್ ಎಡಕ್ಕೆ. ಹಾಗೇ ಮಾಡ್ತಾ ಬನ್ನಿ. ನಿಧಾನ ಸ್ಟ್ರೆಚ್ ಮಾಡಿ. ಎಲ್ಲ ಒಟ್ಟಿಗೆ ಮಾಡಿ. ಬಲಕ್ಕೆ ಎಳ್ಕೊಳ್ಳಿ. ಏಕ್ದಮ್ ಆ್ಯಂಕಲ್ ಹತ್ರ ತಗೋಬೇಡಿ ಕೈಗಳು. ತೊಡೆ ಹತ್ರ ಕೈ ಇಟ್ಕೊಂಡು ನಿಧಾನ ಸ್ಟ್ರೆಚ್ ಮಾಡಿ. ಆಗ ಜಾಸ್ತಿ ಹಿಗ್ಗುತ್ತೆ ಬೆನ್ನಿನ ಭಾಗ, ಕಾಲುಗಳೆಲ್ಲ. ಸಾಕು. ಈಗ ಮುಂದಕ್ಕೆ ಬನ್ನಿ. ಸ್ಟ್ರೈಟ್ ಕೂತ್ಕೊಳ್ಳಿ. ಹಾಗೆ ಕಾಲುಗಳು ಹಾಗೆ ಇರಲಿ. ಈಗ ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ. ಕೈ ಬೆರಳು ಲಾಕ್ ಮಾಡಿ ಕ್ಲಾಕ್ ವೈಸ್ ಮಾಡಿ. ನಿಧಾನ ಬಲಗಡೆಯಿಂದ ಸುತ್ತಿಸ್ತಾ ಬನ್ನಿ. ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ. ನೆಲಕ್ಕೆ ತಾಕೋಷ್ಟು ಎರಡೂ ಪಾದದ ಕಡೆಗೂ ಹೋಗಬೇಕು. ಕೈ ನೆಲಕ್ಕೂ ತಾಕಬೇಕು. ಅಷ್ಟು ಮುಂದೆ ಕೇಳ್ಕೊಳ್ಳಿ. ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿ. ಓವರ್ ಸ್ಟ್ರೆಚ್ ಮಾಡಬೇಡಿ. ಮನೇಲಿ ಮಾಡ್ತಿರೋರು, ಇಲ್ಲಿ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾಡಿ ಮಾಡ್ತಿದ್ದಾರೆ. ಮನೇಲಿ ಮಾಡ್ಕೊಳ್ಳೋರು ಹುಷಾರಾಗಿ ನಿಧಾನಕ್ಕೆ ಸ್ಟ್ರೆಚ್ ಮಾಡ್ಕೊಂಡು ಮಾಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಓವರ್ ಸ್ಟ್ರೆಚ್ ಮಾಡಿದ್ರೆ ಮಂಡಿ ಹಿಂಭಾಗ, ಥೈಸ್ ಎಲ್ಲ ಚೆನ್ನಾಗಿ ಓವರ್ ಸ್ಟ್ರೆಚ್ ಆದಾಗ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಎರಡೂ ಕಡೆ ಕಂಪ್ಲೀಟ್ ಆದಮೇಲೆ ಕೈ ಮುಂದಕ್ಕೆ ತಗೊಳ್ಳಿ. ಕಾಲುಗಳನ್ನು ಸೇರಿಸಿ, ಪಾದಗಳನ್ನು ಸೇರಿಸಿ. ಈಗ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಕಾಲುಗಳ ಆ್ಯಂಕಲ್ ಭಾಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಕಾಲು ದೂರ ಮಾಡ್ಕೊಳ್ಳಿ. ಮತ್ತೆ ಕೈ ನೆಲದ ಮೇಲೆ ಇಡಿ. ನೆಲದ ಮೇಲೆ ಇಟ್ಬಿಟ್ಟು ನಿಮ್ಗೆ ಎಷ್ಟು ಆದಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ ಕೈಗಳು. ತಲೆ ಎತ್ತಿ ಇನ್ಹೇಲ್ ಮಾಡಿ, ಎಕ್ಸೇಲ್ ಮುಂದಕ್ಕೆ. ಕೈ ನೆಲದ ಮೇಲೆ ಇಟ್ಬಿಟ್ಟು ನಿಧಾನ ಮುಂದಕ್ಕೆ ಹೋಗಿ. ಕೈ ನೆಲದ ಮೇಲೆ ಇಟ್ಬಿಟ್ಟು ಜಾರಿಸ್ತಾ ಬನ್ನಿ. ಕೈ ನೆಲದ ಮೇಲೆ ಇಟ್ಬಿಟ್ಟೆ ಎಳ್ಕೋಬೇಕು. ಮೇಲಕ್ಕೆ ತೊಗೊಂಡು ಮಾಡೋಕ್ಕೆ ಹೋಗಬೇಡಿ. ಆಗ ಬೆನ್ನಿನ ಭಾಗ ಜಾಸ್ತಿ ಸ್ಟ್ರೆಚ್ ಆಗಲ್ಲ. ಹಿಮ್ಮಡಿಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಎಷ್ಟಾದಷ್ಟು ಕಾಲುಗಳು ದೂರ ಇರಲಿ. ಟೋಸ್ ನಿಮ್ಮ ಕಡೆಗೆ, ಪಾದದ ಬೆರಳು ನಿಮ್ಮ ಕಡೆಗೆ ತೊಗೊಂಡಾಗ ಮಂಡಿ ಹಿಂಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ನಿಧಾನ ವಾಪಸ್ ಬನ್ನಿ. ಪಾದಗಳನ್ನು ಸೇರಿಸಿ ರಿಲ್ಯಾಕ್ಸ್. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಬದ್ಧ ಕೋನಾಸನ. ಮಂಡಿಗಳನ್ನು ಮಡಿಸಿ. ಪಾದದ ಒಳಂಚು ಸೇರಬಾರ್ದು. ಕೈ ನೆಲದ ಮೇಲೆ ಇಡಿ. ಹಿಂದೆ ಹಿಪ್ಸ್ ಹತ್ರ ಇಟ್ಕೊಳ್ಳಿ. ಬೆನ್ನೇರ ಇರಲಿ. ಕಾಲು ತುಂಬ ಒಳಗೆ ತೊಗೋಬೇಡಿ. ಸ್ವಲ್ಪ ಮುಂದಕ್ಕೆ ಇಟ್ಕೊಳ್ಳಿ. ಆಗ ಮಂಡಿಗಳು ಜಾಸ್ತಿ ನೆಲಕ್ಕೆ ಇಳಿಯುತ್ತೆ. ತುಂಬ ಕಾಲು ಒಳಗೆ ತೊಗೊಂಡಾಗ ಮಂಡಿಗಳು ಲಿಫ್ಟ್ ಆಗ್ತಾ ಇರುತ್ತೆ. ಪಾದದ ಒಳಂಚು ಸೇರಿಸಬೇಡಿ. ಪಾದದ ಒಳಂಚು ಓಪನ್ ಆಗ್ತಾ ಇರಬೇಕು. ಇನ್ನರ್ ಎಡ್ಜಸ್. ಈಗ ಎಡಗೈಯಿಂದ ಎಡಮಂಡಿ ಮೇಲೆ ಹಸ್ತಗಳನ್ನು ಒತ್ತಿ. ಎಡ ಹಸ್ತವನ್ನು ಎಡಮಂಡಿ ಮೇಲೆ ಒತ್ತಿ ಬಲಕ್ಕೆ ತಿರುಗಿಸ್ಕೊಳ್ಳಿ. ಈ ಥರ ಮಾಡುವಾಗ ಪೆಲ್ವಿಕ್ ಪಾಯಿಂಟ್ ನಿಧಾನ ಓಪನ್ ಆಗ್ತಾ ಇರುತ್ತೆ. ಅಂದರೆ ತುಂಬ ಜೋರಾಗಿ ತಳ್ಳಬಾರ್ದು. ಲೈಟಾಗಿ ಪ್ರೆಷರ್ ಕೊಡಬೇಕು ಮಂಡಿ ಮೇಲೆ. ಎಡಗೈಯಿಂದ ಎಡಮಂಡಿ. ಈಗ ನಿಧಾನ ವಾಪಸ್ ಬನ್ನಿ. ಈಗ ಬಲ ಹಸ್ತದಿಂದ ಬಲ ಮಂಡಿಯನ್ನು ಒತ್ತಿ. ಎಡಗೈನ ಹಿಂದೆ ನೆಲದ ಮೇಲೆ ಇಡಿ. ನಿಧಾನ ತಿರುಗಿಸ್ಕೊಳ್ಳಿ. ಈಗ ನಿಧಾನ ವಾಪಸ್ ಬನ್ನಿ. ಪಾದದ ಬೆರಳು ಹಿಡ್ಕೊಳ್ಳಿ.
ತಲೆ ಎತ್ತಿ ಇನ್ಹೇಲ್ ಮಾಡಿ, ಎಕ್ಸೇಲ್ ಮುಂದಕ್ಕೆ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನ ಮೊಣ ಕೈಗಳನ್ನು ಸೈಡಿಗೆ ತಗೊಳ್ತಾ ಮುಂದಕ್ಕೆ ಹೋಗಿ. ಮೊಣ ಕೈಗಳ ಅಗಲ ಆಗಬೇಕು, ಭುಜ ಅಗಲ ಆಗಬೇಕು, ಶೋಲ್ಡರ್ ಬ್ಲೇಡ್ ಅಗಲ ಮಾಡ್ತಾ ಮುಂದಕ್ಕೆ. ಈಗ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ನೆಲದ ಮೇಲಿಟ್ಟು ಸ್ಟ್ರೆಚ್ ಮಾಡಿ. ಇನ್ನೂ ಸ್ವಲ್ಪ ಬೆನ್ನಿನ ಭಾಗ ಹಿಗ್ಗುತ್ತೆ ಕೈ ನೆಲದ ಮೇಲಿಟ್ಟು ಎಳ್ಕೊಂಡಾಗ. ನಿಧಾನ ವಾಪಸ್ ಬನ್ನಿ. ಕಾಲು ಮುಂದೆ ತೋಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಮರೀಚಾಸನ 3 ಮಾಡೋಣ. ಇದೆಲ್ಲ ಮಾಡ್ಕೊಂಡ್ಮೇಲೆ ಒಂದು ಟ್ವಿಸ್ಟಿಂಗು, ಆಮೇಲೆ ನಂತರ ಫಾರ್ವರ್ಡ್ ಬೆಂಡ್ ಮಾಡಿಕೊಂಡು ಮುಗಿಸ್ಬೇಕು. ನೀವು ಮನೇಲಿ ಮಾಡ್ಕೊಳ್ತಾ ಇರೋರು. ಈಗ ಮರೀಚಾಸನ 3 ಬಲಗಾಲನ್ನು ಮಡಿಸ್ತಾ ಇದ್ದಾರೆ. ಮಡಿಸಿ ಬಲ ಮಂಡಿ ಮಡಿಸಿ, ಬಲ ಪಾದ ಎಡಮಂಡಿಯಿಂದ 2-3 ಇಂಚ್ ದೂರ ಇರಬೇಕು. ತುಂಬ ಹತ್ತಿರ ಇಟ್ಕೋಬೇಡಿ, ಅಂದರೆ ನಿಮಗೆ ಹೊಟ್ಟೆ ಭಾಗ ಟರ್ನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈಗ ಎಡಗೈಯಿಂದ ಬಲ ಮಂಡಿ ಹಿಡ್ಕೊಳ್ಳಿ, ಎಡ ಹಸ್ತದಿಂದ. ಬಲಗೈ ಹಿಂದೆ ತಗೊಳ್ಳಿ. ಇದು ಈಸಿಯಾಗಿ ಮಾಡೋವಂಥದ್ದನ್ನು ತೋರಿಸ್ತಾ ಇರೋದು. ಮರೀಚಾಸನ 3 ಈಸಿಯಾಗಿ ಹೊಟ್ಟೆ ಭಾಗ ಎಲ್ಲ ಹೊರಗೆ ಟರ್ನ್ ಮಾಡ್ಕೊಳ್ಳಿ. ಅಬ್ಡಾಮಿನಲ್ ಮಸಲ್ಸ್ ಪೂರ್ತಿ ಹೊರಗೆ ಟರ್ನ್ ಆಗಬೇಕು. ಭುಜಗಳನ್ನು ಹಿಂದಕ್ಕೆ ತಗೊಳ್ಳಿ, ಬಲಭುಜ. ಮಂಡಿಯನ್ನು ಒಳಗೆ ಕೆಳ್ಕೊಳ್ಳಿ, ಬೆನ್ನೇರ ಇರಲಿ. ಎಡ ಹಿಮ್ಮಡಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ನಿಧಾನ ಇನ್ನು ಮತ್ತೊಮ್ಮೆ ಉಸಿರು ತೊಗೊಂಡು ಉಸಿರು ಬಿಡ್ತಾ ಇನ್ನೂ ಟರ್ನ್ ಮಾಡ್ಕೋಬೇಕು. ಈಗ ನಿಧಾನ ವಾಪಸ್ ಬನ್ನಿ. ಕೈ ಕೆಳಗೆ ಬಿಟ್ಟ ಮೇಲೆ ಕಾಲು ಮುಂದಕ್ಕೆ ತಗೊಳ್ಳಿ. ಈಗ ಎಡ ಮಂಡಿ ಮಡಿಸಿ. ಎಡ ಪಾದ ಬಲ ಮಂಡಿಯಿಂದ ಸ್ವಲ್ಪ ಪಕ್ಕಕ್ಕಿರಬೇಕು, ತುಂಬ ಹತ್ತಿರ ಇಟ್ಕೋಬೇಡಿ. ಬಲ ಹಿಮ್ಮಡಿ ಸ್ಟ್ರೆಚ್ ಮಾಡಿ. ಈಗ ಬಲಗೈಯಿಂದ ಎಡ ಮಂಡಿಯನ್ನು ಒಳಗೆ ಕೆಳ್ಕೊಳ್ಳಿ. ಎಳ್ಕೊಳ್ತಾ ನಿಧಾನ ಎಡಕ್ಕೆ ಟರ್ನ್ ಮಾಡಿ. ಭುಜ ಇಳಿಸಿ, ಎಡ ಭುಜ ಇಳಿಸಿ, ಕುತ್ತಿಗೆ ತಿರುಗಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಟರ್ನ್ ಮಾಡ್ತಾ ಬನ್ನಿ. ಉಸಿರಾಟದ ಕಡೆ ಗಮನ ಇರಲಿ, ಮುಖ ಶಾಂತವಾಗಿರಲಿ. ನಿಧಾನ ವಾಪಸ್ ಬನ್ನಿ. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಕೈ ಕೆಳಗೆ ಬಿಡಿ, ಕಾಲು ಮುಂದಕ್ಕೆ ತಗೊಳ್ಳಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಎರಡು ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನ ಮುಂದಕ್ಕೆ ಹೋಗಿ ಪಶ್ಚಿಮೋತ್ಥಾನಾಸನ. ಪಾದದ ಹೊರ ಹಂಚು ಹಿಡ್ಕೊಳ್ಳಿ. ಆಗಲಿಲ್ಲ ಅಂದರೆ ಆ್ಯಂಕಲ್ ಭಾಗ ಹಿಡ್ಕೊಳ್ಳಿ. ಅದು ಕಷ್ಟ ಆಯಿತು ಅಂದರೆ ಕಾಫ್ ಮಸಲ್ಸ್ ಹಿಡ್ಕೊಳ್ಳಿ. ಕೈಗಳನ್ನು ಮಡಿಸೋದಕ್ಕೆ ಟ್ರೈ ಮಾಡಿ. ಉಸಿರಾಟಕ್ಕೆ ಕಷ್ಟ ಆದರೆ ಕಾಲುಗಳನ್ನು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಫೀಟ್ ಅಪಾರ್ಟ್ ಇಟ್ಕೊಂಡು ಬೇಕಾದರೂ ಮಾಡಿ. ನಿಧಾನ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ರಿಲ್ಯಾಕ್ಸ್. ಸುಖಾಸನ. ಬೆಂಡ್ ಫಾರ್ವರ್ಡ್, ರಿಲ್ಯಾಕ್ಸ್. ಇದೆಲ್ಲ ಮಾಡ್ಕೊಂಡಾದಮೇಲೆ ಮನೇಲಿ ಮಾಡ್ತಾ ಇರೋರು ಕಪಾಲಭಾತಿ ಭಸ್ತ್ರಿಕಾ ಮಾಡಿಕೊಂಡು ಶವಾಸನ ಮಾಡಿ ನಂತರ ಪ್ರಾಣಾಯಾಮ ಮಾಡ್ಕೋಬೇಕು. ಲಾಸ್ಟಲ್ಲಿ ಈ ಥರ ಮಾಡಿದಾಗ ರಿಲ್ಯಾಕ್ಸ್ ಆಗುತ್ತೆ. ಕಾಲು ನೋವಿರೋರು, ಮಂಡಿ ಮಡ್ಸೋಕ್ಕಾಗದೇ ಇರೋರು ಕಾಲು ದೂರ ಇಟ್ಕೊಂಡು ಮಾಡ್ತಾಯಿದ್ದಾರೆ. ನೀವು ಮಂಡಿ ಮಡಿಸಿ ಕೂತ್ಕೊಳ್ಳೋಕ್ಕಾಗದೇ ಇರೋರು ಈ ಥರ ಕಾಲುಗಳನ್ನು ದೂರ ಇಟ್ಕೊಂಡು ಕೈಗಳು ಮುಂದಕ್ಕೆ ತೊಗೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ. ಮನೇಲಿ ಮಾಡ್ತಿರೋರು ಶವಾಸನ ಈ ಥರ ಮಾಡ್ಕೋಬೋದು. ವಿಪರೀತ ಕಣ್ಣಿನಲ್ಲಿ ಮಾಡ್ಕೊಳ್ಳಿ. ಕಾಲುಗಳಿಗೆ ರಿಲ್ಯಾಕ್ಸ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ರಿವರ್ಸ್ ಆಗೋದ್ರಿಂದ ವೆರಿಕೋಸ್ ವೇನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಪಾದಗಳು ಊತ ಇದ್ದರೆ ಕಡಿಮೆ ಆಗುತ್ತೆ. ಒಟ್ಟಾರೆ ಎಲ್ಲದಕ್ಕೂ ವಿಪರೀತ ಕಣ್ಣಿ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ ಇದರಲ್ಲಿ ಮಾಡೋದ್ರಿಂದ. ಒಬ್ಬೊಬ್ಬರು ನಂತರ ಶವಾಸನ ಮಾಡ್ತಿದ್ದಾರೆ. ಕಾಲು ನೋವು, ಬೆನ್ನು ನೋವಿರೋರು ಈ ಥರ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಯಾರಿಗೆ ಯಾವುದ್ರಲ್ಲಿ ರಿಲ್ಯಾಕ್ಸ್ ಆಗುತ್ತೋ ಆ ರೀತಿ ಮಾಡ್ತಾಯಿದ್ದಾರೆ ಶವಾಸನ. ಮನೆಯಲ್ಲಿ ಮಾಡೋರು ಶವಾಸನ ಈ ರೀತಿ ಮಾಡ್ಕೊಳ್ಳಿ. ಗೋಡೆ ಹತ್ತಿರ ಕೂತ್ಕೊಂಡು, ಮುಂಚೆ ವಿಡಿಯೋದಲ್ಲಿ ತೋರಿಸಿದೆ ಹೇಗೆ ಕೂತ್ಕೊಂಡು ಕಾಲು ಮೇಲೆ ತೊಗೋಬೇಕು ಅಂಥೇಳಿ ಆ ರೀತಿ ಮಾಡಿ ಒಂದು 5-10 ನಿಮಿಷ ಈ ಥರ ರಿಲ್ಯಾಕ್ಸ್ ಮಾಡ್ಕೋಬೇಕು. ಶವಾಸನ ಆದಮೇಲೆ ಪ್ರಾಣಾಯಾಮ ಮಾಡಬೇಕು.